ಬ್ರಿಂಜಾಲ್ ತವಾ ಫ್ರೈ ಹೇಗೆ ಮಾಡೋದು ಲೆಟ್ಸ್ ಸಿ. ನಾನಿಲ್ಲಿ 1 ಬ್ರಿಂಜಾಲ್ ತೊಗೊಂಡಿದ್ದೀನಿ. ಕೋಟಿಂಗ್ ಏನು ಬೇಕು ನೋಡೋಣ. 2 ಟೇಬಲ್ ಸ್ಪೂನ್ ಕಡಲೆ ಹಿಟ್ಟು, 1 ಟೇಬಲ್ ಸ್ಪೂನ್ ಖಾರದ ಪುಡಿ, 1/4 ಟೀ ಸ್ಪೂನ್ ಅರಿಶಿನ, 1 ಟೇಬಲ್ ಸ್ಪೂನ್ ಜೀರಿಗೆ ಪುಡಿ, 1 ಟೇಬಲ್ ಸ್ಪೂನ್ ಗರಂ ಮಸಾಲ, 1 ಟೇಬಲ್ ಸ್ಪೂನ್ ಧನಿಯಾ ಪುಡಿ, 1 ಟೇಬಲ್ ಸ್ಪೂನ್ ಚಾಟ್ ಮಸಾಲ, ಒಂದು ಸ್ವಲ್ಪ ಹಿಂಗು, 1 ಟೇಬಲ್ ಸ್ಪೂನ್ ಸಾಲ್ಟ್. ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಫಸ್ಟ್ ರೆಡಿ ಮಾಡಿ ಇಟ್ಕೊಳ್ಳೋಣ. ಬದನೆಕಾಯಿ ಕಟ್ ಮಾಡಿಟ್ರೆ ಕಪ್ಪಾಗಿಬಿಡುತ್ತೆ, ಅದಕ್ಕೋಸ್ಕರ ಇಲ್ಲಿ ಬದನೆಕಾಯಿ ನಾನು ತುಂಬ ದಪ್ಪು ಕಟ್ ಮಾಡ್ತಿಲ್ಲ, ಚಿಕ್ಕದು ಕಟ್ ಮಾಡ್ತಿಲ್ಲ. ಬೆಂದಾಗ ಸಾಫ್ಟ್ ಆಗುತ್ತೆ, ಅದಕ್ಕೋಸ್ಕರ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ತಾ ಇದ್ದೀನಿ. ಕಟ್ ಮಾಡಿದ್ಮೇಲೆ ಆ ಮಿಕ್ಸ್ಚರ್ನ ಎರಡೂ ಕಡೆ ನೀಟಾಗಿ ಮಿಶ್ರಣನ ಅಪ್ಲೈ ಮಾಡಿ ಎಲ್ಲ ಬದನೆಕಾಯಿಗೂ ಹಚ್ಚಿದ್ಮೇಲೆ ಒಂದು 15 ನಿಮಿಷ ಅದನ್ನು ಸೈಡಲ್ಲಿ ಎತ್ತಿಡಿ, ರೆಸ್ಟ್ ಆಗಬೇಕು. ಮಸಾಲೆ ಎಲ್ಲ ಹೀರ್ಕೋಬೇಕು ಅದ್ರ ಒಳಗೆ, ಅದಕ್ಕೋಸ್ಕರ. ಇವಾಗ ಒಂದು ಪ್ಯಾನಲ್ಲಿ 1 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ನಾವು ಫ್ರೈ ಮಾಡ್ಕೋಬೇಕು. ಎರಡು ಸೈಡ್ 5-5 ನಿಮಿಷ ಈಕ್ವಲಾಗಿ ಫ್ರೈ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಬದನೆಕಾಯಿ ಸಾಫ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೇಮ್ ಫಿಶ್ ಫ್ರೈ ಹೇಗೆ ಮಾಡ್ತಿರೋ ಇದು ಅದೇ ಥರನ. ನಾನು ಇಲ್ಲಿ ರವೆ ಅಷ್ಟೇ ಯೂಸ್ ಮಾಡ್ತಿಲ್ಲ. ನೀವು ಆಯಿಲ್ ಐಟಮ್ಸ್ ತಿನ್ನಲ್ಲ ಅಂದರೆ ಈ ಥರ ಬ್ರಿಂಜಾಲ್ ತವಾ ಫ್ರೈ ಮಾಡ್ಕೋಬೋದು. ಎಷ್ಟು ಈಸಿ ಆ್ಯಂಡ್ ಸಿಂಪಲ್. ನಾವಿಲ್ಲಿ ಹಾಫ್ ಲೆಮನ್ ಹಿಂಡಿದ್ದೀನಿ. ಆ್ಯಂಡ್ ತುಂಬ ಒಳ್ಳೆ ಸೈಡ್ ಡಿಶ್, ತುಂಬ ಚೆನ್ನಾಗಿರುತ್ತೆ ಅನ್ನ ಸಾಂಬಾರ್ ಜೊತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.